ಉಡುಪಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತನ್ನ ಕೆಲಸ ಕಾರ್ಯಗಳೊಂದಿಗೆ ಇವತ್ತು ವಿಶ್ವದಲ್ಲೇ ಗಮನ ಸೆಳೆದಂಥ ಒಂದು ಜಿಲ್ಲೆ. ಇವತ್ತು ಅತಿ ವೇಗವಾಗಿ ಅಭಿವೃದ್ಧಿಯತ್ತ ಸಾಗುವಂಥ ಯಾವುದೇ ಒಂದು ನಗರ ಇದ್ದರೆ ಅದು ಇಡೀ ದೇಶದಲ್ಲಿ ನಮ್ಮ ಉಡುಪಿಗೆ ಸಲ್ತದಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇವತ್ತು ಮಣಿಪಾಲದಂಥ ಶಿಕ್ಷಣ ಸಮೂಹ ಸಂಸ್ಥೆ ಇರ್ಬೋದು, ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಧಾರ್ಮಿಕ ಆಚಾರಗಳಿರ್ಬೋದು, ಬಹುಶಃ ಇದೆಲ್ಲ ವಿಚಾರಗಳಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಉಡುಪಿ ತನ್ನ ವಿಶೇಷವಾದ ಸ್ಥಾನವನ್ನು ಗಳಿಸಿದೆ. ಬಹುಶಃ ಇವತ್ತು ನಾವು ನೆನಪಿಸಬೇಕಾದದ್ದು ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರು. ಬಹುಶಃ ಒಂದು ಹಂತದಲ್ಲಿ ಈ ಮಣಿಪಾಲ ಮಲ್ಪೆ ರಸ್ತೆ ಯಾವ ರೀತಿ ಇತ್ತು ಎಂಬುದನ್ನು ನಾವು ಒಮ್ಮೆ ಊಹಿಸಿದ್ರೆ ಗೊತ್ತಾಗ್ತದೆ. ಬಹುಶಃ ವಿ.ಎಸ್. ಆಚಾರ್ಯ ಅವರ ಒಂದು ಕನಸು, ಏಕೆಂದರೆ ಮಲ್ಪೆಯ ಮೀನುಗಾರಿಕೆ ಬಂದರಿನಿಂದ ಮಣಿಪಾಲದಿಂದ ಮುಂದೆ ಸಾಗಿ ಮೊಲ್ಕರ್ಮರ ಹೈವೇ ಯಾವ ರೀತಿ ಆಗಬೇಕು, ಇದಕ್ಕೆ ಒಂದು ದ್ವಿಪಥದ ರಸ್ತೆಗೆ ಕಾರಣೀಭೂತರಾದ ಡಾಕ್ಟರ್ ವಿ.ಎಸ್. ಆಚಾರ್ಯವನ್ನು ಈ ಸಂದರ್ಭದಲ್ಲ ನೆನಪಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಅವರು ಹಾಕಿಕೊಟ್ಟ ಹೆಜ್ಜೆಯಿಂದ ಇವತ್ತು ಈ ಮಟ್ಟದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಇವತ್ತು ಉಡುಪಿಯ ಸಮಸ್ತ ಜನರ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ದಿನದ 18 ಗಂಟೆ ಕಾಲ ಇಡೀ ಜನರ ಬಗ್ಗೆ ಚಿಂತನೆ ಮಾಡಿ ಇವತ್ತು ದೇಶದ ಅಭಿವೃದ್ಧಿಯೊಂದಿಗೆ ಇಡೀ ವಿಶ್ವದ ನಾಯಕ ಎನಿಸಿಕೊಂಡಿರುವ ನರೇಂದ್ರ ಮೋದಿ ಅವರಿಗೆ ಉಡುಪಿ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಕೇಂದ್ರದಿಂದ ಏನೆಲ್ಲ ಸಹಕಾರ ಮಾಡಲಿಕ್ಕಾಗ್ತದೆ, ಏಕೆಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥ ರೈಲ್ವೆ ಇರ್ಬೋದು, ಹೈವೇಸ್ ಇರ್ಬೋದು, ಅದೇ ರೀತಿ ಪೋಸ್ಟ್ ಟೆಲಿಗ್ರಾಫ್ಸ್ ಇರ್ಬೋದು, ಇದೇ ರೀತಿಯ ಕೇಂದ್ರದ ಎಲ್ಲ ಇಲಾಖೆಯ ಯೋಜನೆಗಳನ್ನು ಇವತ್ತು ಅತಿ ವೇಗ ಕೊಟ್ಟು ಅತಿ ಹೆಚ್ಚು ಅನುದಾನ ಕೊಟ್ಟು ಉಡುಪಿಯ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಮಸ್ತ ಉಡುಪಿಯ ಜನರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಬಹುಶಃ ವೇದಿಕೆಯಲ್ಲಿ ಸೋಮಣ್ಣ ಅವರಿದ್ದಾರೆ, ಅದೇ ರೀತಿ ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್, ಅದೇ ರೀತಿ ನಮ್ಮ ಹೈವೇಯ ಸಚಿವರಾದ ಶ್ರೀಯುತ ನಿತಿನ್ ಗಡ್ಕರಿ ಅವರು. ಬಹುಶಃ ಇವರು 3 ಜನರು ಕೂಡ ಇವತ್ತು ಅತಿ ಹೆಚ್ಚು ಅನುದಾನವನ್ನು ಹೈವೇ ಇರ್ಬೋದು, ರೈಲ್ವೇಸ್ಗೆ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಯಾಕೆಂದರೆ ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು, ನಮ್ಮ ನಿರಂತರವಾಗಿ ಸೋಮಣ್ಣನವರು ಇಡೀ ರಾಜ್ಯದಲ್ಲಿ ರೈಲ್ವೆಗೆ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಚುರುಕನ್ನು ಮುಟ್ಟಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಇದೇ ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇವತ್ತು ಕೃಷ್ಣ ನಿಲ್ದಾಣ ಅಂತ ಹೇಳುವ ಹೆಸರನ್ನು ಪ್ರಸ್ತಾವ ಮಾಡೋ ಸಂದರ್ಭದಲ್ಲಿ ಕೂಡ ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಬಹುಶಃ ಅತಿ ಶೀಘ್ರವಾಗಿ ನಮ್ಮ ಇಂದಾಳಿ ರೈಲ್ವೆ ನಿಲ್ದಾಣ ಇವತ್ತು ಉಡುಪಿ ಶ್ರೀಕೃಷ್ಣ ನಿಲ್ದಾಣ ಆಗುವಂಥ ಒಂದೆಲ್ಲ ಕನಸುಗಳನ್ನು ನಾವು ಕಾಣ್ತಿದ್ದೇವೆ. ಅದರ ಜೊತೆಗೆ ಅಮೃತ್ ಯೋಜನೆಯಲ್ಲಿ ಸುಮಾರು 86 ಕೋಟಿಯಲ್ಲಿ ಈ ನಮ್ಮ ಇಂದಾಳಿ ರೈಲ್ವೆ ಸ್ಟೇಷನ್ ಅನ್ನು ಮೇಲ್ದರ್ಜೆಗೆ ಇರುವಂಥ ಕೆಲಸವೂ ಕೂಡ ಈಗಾಗಲೇ ಪ್ರಾರಂಭ ಅಂತ ಹೇಳಿದರೆ, ಬಹುಶಃ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ರೈಲ್ವೇಸ್ ಇರ್ಬೋದು, ಏರ್ವೇಸ್ ಇರ್ಬೋದು, ಪೋರ್ಟ್ ಇರ್ಬೋದು, ಅದೇ ರೀತಿ ಹೈವೇಸ್ ಕನೆಕ್ಟ್ ಆಗುವಂಥ ಅಪರೂಪದ ಜಿಲ್ಲೆ ಯಾವುದು ಕೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆ. ಅದರಿಂದಾಗಿ ಸೋಮಣ್ಣನವರೇ ಉಡುಪಿಯಲ್ಲಿ ಅಭಿವೃದ್ಧಿಗೆ ಆಗುವಂಥ ಬಹಳಷ್ಟು ಅವಕಾಶಗಳಿದೆ. ಅದರಿಂದಾಗಿ ನೀವು ಯಾವುದೇ ಯೋಜನೆಗಳ ಉಡುಪಿ ಕೊಟ್ಟರೆ ಖಂಡಿತವಾಗಿ ಅದು ಫಲಪ್ರದ ಆಗ್ತದೆ. ಅದೊಂದು ಮಾದರಿ ಕಾರ್ಯಕ್ರಮಕ್ಕೆ ಅದು ವಿಶ್ವಕ್ಕೆ ತೋರಿಸುವಂಥ ಕೆಲಸ ನಮ್ಮ ಉಡುಪಿಯ ಜನರು ಮಾಡ್ತಾರೆ ಎಂಬ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಖಂಡಿತವಾಗಿಯೂ ಶ್ರೀನಿವಾಸ ಪೂಜಾರಿ ಹೇಳಿದರು, ವೇದಿಕೆಯಲ್ಲಿರುವವರು ಬಹಳಷ್ಟು ಹೇಳಿದರು, ಟೀಕೆ ಮಾಡುವವರು ಬಹಳಷ್ಟು ಜನ ಇರ್ತಾರೆ. ವಿ.ಎಸ್. ಆಚಾರ್ಯ ಹೇಳ್ತಾರೆ, ಟೀಕೆ ನಿಂದನೆ ಮಾಡುವವರಿಗೆ ಮನೆ ಎದುರು 5 ಸೆಂಟ್ ಜಾಗ ಕೊಟ್ಟು ಅವರಿಗೆ ಮನೆ ಕಟ್ಟಲಿಕ್ಕೆ ಬಿಡಬೇಕಂತ. ಅವ್ರು ನಿರಂತರ ಟೀಕೆ ಮಾಡಿದಾಗ ನಮ್ಮ ಅಭಿವೃದ್ಧಿಯ ವೇಗ ಕೂಡ ಹೆಚ್ಚುತ್ತದೆ, ಆ ಮೂಲಕ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗ್ತದೆ. ಅದರಿಂದಾಗಿ ಯಾವುದೇ ಟೀಕೆ ನಿಂದನೆಗಳಿಗೆ ನಾವು ಎದುರಲ್ಲ. ನಾವು ಜನರಿಂದ ಆಯ್ಕೆಯಾದವರು, ಜನರ ಪರವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತೇವೆ. ಇನ್ನು ಮುಂದೆ ಕೂಡ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕಿದೆ. ಈಗಾಗಲೇ ನಮ್ಮ ಪರ್ಕಳದ ಹೈವೇಯ ಕಾಮಗಾರಿಯಲ್ಲಿ ಬಹಳಷ್ಟು ಚರ್ಚೆಗಳಾದ ಸಂದರ್ಭದಲ್ಲಿ ಈಗಾಗಲೇ 85 ಲಕ್ಷ ರೂಪಾಯಿಯಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ನಮ್ಮ ಸಂತೆಗಟ್ಟೆಯ ಅಂಡರ್ ಪಾಸ್ನ ಕೂಡ ಕಾಮಗಾರಿ ಒಂದು 6 ತಿಂಗಳಲ್ಲಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಿದೆ. ಅಂಬಲ್ಪಾಡಿಯ ಮೇಲ್ಸೇತುವೆ ಕಾಮಗಾರಿ ಕೂಡ ಅದೇ ರೀತಿ ಬಹಳ ನಿರೀಕ್ಷಿತವಾದ ನಮ್ಮ ಮಲ್ಪೆ ಆದಿಡುಪಿಯ ಕಾಮಗಾರಿ ಈಗಾಗಲೇ ಅದಕ್ಕೆ ವೇಗ ಸಿಕ್ಕಿದೆ. ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾದ ಜಿಲ್ಲೆ ಯಾವುದು ಕೇಳಿದರೆ ಇವತ್ತು ಉಡುಪಿ ಜಿಲ್ಲೆ. ಅದರಿಂದಾಗಿ ಒಂದು 3 ತಿಂಗಳ ಅವಧಿಯಲ್ಲಿ ನಮಗೆ ಕಾಮಗಾರಿಗಳನ್ನ ಮಾಡಲಿಕ್ಕಾಗಲಿ. ಅದರಿಂದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ 3 ತಿಂಗಳ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಒಂದು ತಿಂಗಳ ಒಳಗೆ ಅದರ ವೇಗವನ್ನು ಕೊಡುವಂಥ ಕೆಲಸವು ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೇನೆ ಎಂಬ ಮಾತನ್ನು ಹೇಳುತ್ತಾ, ಬಹುಶಃ ಈ ಒಂದು ರೈಲ್ವೆ ಬ್ರಿಡ್ಜಿನ ಸಂದರ್ಭದಲ್ಲಿ ಬಹಳಷ್ಟು ಜನ ನಮಗೆ ಸಹಕಾರವನ್ನು ನೀಡಿದಿರಿ, ತಮ್ಮ ಕಷ್ಟವನ್ನು ಸಹಿಸಿಕೊಂಡಿದ್ದೀರಿ. ಖಂಡಿತವಾಗಿ ತಮ್ಮೆಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಉಡುಪಿಯ ಅಭಿವೃದ್ಧಿಗೆ ತಮ್ಮೆಲ್ಲರ ಸಲಹೆ ಸೂಚನೆ ಸಹಕಾರವನ್ನು ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ನಾಳೆಯ ದಿನ ಇಡೀ ದೇಶದಲ್ಲಿ ನವರಾತ್ರಿಯ ಪರ್ವಕಾಲ. ಆ ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಅವಕಾಶ ಕಲ್ಪಿಸಿದ ದೃಷ್ಟಿಯಲ್ಲಿ ಸೋಮಣ್ಣನವರು ನಾಳೆ ಇಟ್ಟ ಕಾರ್ಯಕ್ರಮವನ್ನು ಇವತ್ತು ಮಾಲೆ ಅಮಾವಾಸ್ಯೆ ಆದರೂ ತೊಂದರೆ ಇಲ್ಲ, ಇಲ್ಲಿ ಬರುವಂಥ ಭಕ್ತರಿಗೆ ಅನುಕೂಲ ಆಗಬೇಕಂತ ದೃಷ್ಟಿಯಲ್ಲಿ 22 ಕಾರ್ಯಕ್ರಮ 21ಕ್ಕೆ ಮಾಡಿ ಅವಕಾಶ ಕೊಡಿ. ನಾಳೆ ದಿನ ಬರುವಂಥ ಎಲ್ಲ ಭಕ್ತರಿಗೆ ಈ ಮೇಲ್ಸೇತುವೆಯಿಂದ ಸುಗಮ ಸಂಚಾರಕ್ಕೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಸೋಮಣ್ಣನ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಇಡೀ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು, ಅದೇ ರೀತಿ ಹೈವೇ ಇಲಾಖೆ ಅಧಿಕಾರಿಗಳು, ಬಹುಶಃ ಅತಿ ಹೆಚ್ಚು ಫೋನ್ ಕಾರ್ಯ ಬಂದದ್ದು ಕೇಳಿದರೆ ನಮ್ಮ ಹೈವೇ ಅಧಿಕಾರಿಗಳಿಗೆ ನಿರಂತರವಾಗಿ ನಮ್ಮ
ನಗರಸಭೆ ಸದಸ್ಯರಿಂದ ಎಲ್ಲರೂ ಅದನ್ನೆಲ್ಲ ತಾಳ್ಮೆಯಿಂದ ಸ್ವೀಕರಿಸಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಕ್ಕಾಗಿ 2 ಇಲಾಖೆ ಅಧಿಕಾರಿಗಳಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ನೆರೆದಿರುವ ಸಮಸ್ತರಿಗೆ ನವರಾತ್ರಿಯ ಅಡ್ವಾನ್ಸ್ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸಿ